ಕಾಡಾನೆ ದಾಳಿಯಿಂದ ಗಾಯಗೊಂಡ ಸಂತ್ರಸ್ತರಿಗೆ ಸರ್ಕಾರದ ಪರಿಹಾರಧನದ ಮಂಜೂರಾತಿ ಪತ್ರಗಳನ್ನು ಬೇಲೂರು ತಾಲೂಕಿನ ಬೆಕ್ಕೋಡು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಅವರು ವಿತರಣೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್ ಅವರು ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಪರಿಹಾರ ನೀಡುವ ವಿಷಯವನ್ನ ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪಿಸಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಲಾಗಿತ್ತು. ಅದರ ಫಲವಾಗಿ ಪರಿಹಾರವನ್ನ ಶೀಘ್ರವಾಗಿ ಬಿಡುಗಡೆ ಮಾಡಲಾಗಿದೆ. ಈ ಕಾರ್ಯಕ್ಕೆ ಅರಣ್ಯ ಸಚಿವರು ಹಾಗೂ ಅಧಿಕಾರಿಗಳು ಸಹಕಾರ ನೀಡಿ ಸ್ಪಂದಿಸಿರುವುದು ಶ್ಲಾಘನೀಯ. ಇನ್ನು ಕಾಡಾನೆ ಹಾವಳಿಯಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವ ಜನರಿಗೆ ತ್ವರಿತವಾಗಿ ನೆರವು ನೀಡುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇದೇ ಮೊದಲ ಬಾರಿಗೆ ಕಾಡಾನೆ ದಾಳಿಯಿಂದ ಗಾಯಗೊಂಡವರಿಗೆ ಕೇವಲ ಪರಿಹಾರ ಮಾತ್ರವಲ್ಲದೆ ಚಿಕಿತ್ಸಾ ವೆಚ್ಚವನ್ನ ಸಹ ಸರ್ಕಾರದ ವತಿಯಿಂದ ನೀಡಲಾಗಿದೆ. ಇದು ಸಂತ್ರಸ್ತ ಕುಟುಂಬಗಳಿಗೆ ದೊಡ್ಡ ಧೈರ್ಯ ನೀಡುವ ಕಾರ್ಯವಾಗಿದೆ. ಜೊತೆಗೆ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದೇನೆ. ಆನೆಗಳ ವಾಸಸ್ಥಾನ ಹಾಗೂ ಮಾನವ ಆನೆ ಸಂಘರ್ಷ ತಡೆಯುವ ಉದ್ದೇಶದಿಂದ ಆನೆಧಾಮ ನಿರ್ಮಾಣಕ್ಕೆ ಅಗತ್ಯವಿರುವ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದು ಶೀಘ್ರದಲ್ಲೇ ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ. ಅಲ್ಲದೆ ಪ್ರತಿಯೊಬ್ಬರ ಜೀವ ಅಮೂಲ್ಯವಾದದ್ದು. ಕಾಡಾನೆ ಸಮಸ್ಯೆ ಇದ್ದರೂ ಜನರು ತಮ್ಮ ಜೀವನೋಪಾಯಕ್ಕಾಗಿ ಅರಣ್ಯ ಅಂಚಿನ ಪ್ರದೇಶಗಳಲ್ಲಿ ವಾಸಿಸುವ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಹಾಗೂ ಅರಣ್ಯ ಇಲಾಖೆಯ ಸೂಚನೆಗಳನ್ನು ಪಾಲಿಸಬೇಕು ಎಂದು ಶಾಸಕ ಸುರೇಶ್ ಮನವಿ ಮಾಡಿದರು. ಆರ್ಥಿಕ ನೆರವನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಅರಣ್ಯದ ಅಧಿಕಾರಿಗಳಾದಂಥ CCF ಅವರು, DCF ಅವರು, ACF ಅವರು, ಸಂಬಂಧಿಸಿದ ಎಲ್ಲ ಅಧಿಕಾರಿ ಮಿತ್ರರು ಇದಕ್ಕೆ ವಿಶೇಷವಾಗಿ ಮೃತಪಟ್ಟವರಿಗೆ ಮಾತ್ರ ಪರಿಹಾರ ಅಂತಕ್ಕಂಥದ್ದು ಫಸ್ಟಿನಿಂದ ಇದ್ದಿದ್ದು. ಇದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಬಹುಶಃ ಇದು ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ನಮ್ಮ ಸ್ಥಳೀಯರ ಒತ್ತಡ ಏನು ಗಾಯಾಳುಗಳಿಗೆ ಪರ್ಮನೆಂಟ್ ಇಂಜರಿ ಆಗಿದೆ ಅವರಿಗೆ ದುಡ್ಡನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದಿತ್ತು. ಅದಕ್ಕೆ ಪೂರಕವಾಗಿ ಬಹುಶಃ ಗಾಯಾಳುಗಳಿಗೆ ಏನೋ ಸತ್ತವರಿಗೆ ಕೊಡ್ತಕ್ಕಂಥದ್ದೇ 7.5 ಲಕ್ಷ ಇತ್ತು, ಅದನ್ನು 15 ಲಕ್ಷ ಆಯಿತು. ಇವತ್ತು ಅವ್ರಿಗೆ ಚಿಕಿತ್ಸಾ ವೆಚ್ಚವನ್ನು ಭರಿಸಿ 3 ಜನಕ್ಕೆ ಏನು ಸಬೀನಾ ಇಬ್ರಾಹಿಂ, ಲಕ್ಷ್ಮಿ ಮತ್ತು ಗೀತಾ ಅವರಿಗೆ 66,000 ರೂಪಾಯಿಗಳನ್ನ ಮೆಡಿಕಲ್ ವೆಚ್ಚವನ್ನು ಭರಿಸಿ ಇವತ್ತು ಅವರಿಗೆ 5 ಲಕ್ಷ ರೂಪಾಯಿಯನ್ನು ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಕೆಲವೇ 2-3 ದಿವಸಗಳಲ್ಲಿ ಅವರ ಅಕೌಂಟ್ಗೆ ಹೋಗ್ತಕ್ಕಂಥದ್ದನ್ನು ಇದನ್ನು ಸದನದಲ್ಲಿ ಮಾತಾಡಿ ನಮ್ಮ ಅಧಿಕಾರಿಗಳನ್ನು ಮನವೊಲಿಸಿ ಯಾವುದೇ ಜಾತಿ ಬೇಡ, ಧರ್ಮ ಬೇಡ, ಬಡವರ ಬಗ್ಗೆ ನಾವು ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಅಲ್ಲಿ ಬಲಿಯಾಗಿರ್ತಕ್ಕಂಥ ಯಾರು ಕಾರ್ಮಿಕರ ಪರವಾಗಿ ನಿಲ್ಲತಕ್ಕಂಥ ಬಹುಶಃ ಇದು ಸುಮಾರು 6 ತಿಂಗಳಿಂದ 1 ವರ್ಷದ ಸತತ ಪ್ರಯತ್ನಗಳು. ಇದಕ್ಕೆ ಪೂರಕವಾಗಿ ನಾನು ಒತ್ತಡವನ್ನು ಹಾಕ್ತಾ ಇದ್ದೆ ಮತ್ತು ಪೂರಕವಾಗಿ ನಮ್ಮ ಅಧಿಕಾರಿಗಳು ಸಹ ಇದು ಮಾಡಿದರೆ ಸ್ಥಳೀಯರ ಒತ್ತಡನೂ ಹಂಗೆ ಇತ್ತು. ಏನಂತ ಇಲ್ಲ ಇದಕ್ಕೆ ದುಡ್ಡು ಕೊಡಿಸಲೇಬೇಕು ಅಂತಕ್ಕಂಥದ್ದನ್ನು ಬಹುಶಃ ಇವತ್ತು ಅದಕ್ಕೊಂದು ಸುದಿನ ಕೂಡಿ ಬಂತು. ಇಂಥ ಒಂದು ಮಹತ್ವ ಕಾರ್ಯ ಇಡೀ 224 ಕ್ಷೇತ್ರದಲ್ಲಾಗಿಲ್ಲ. ಗಾಯಾಳುಗಳಿಗೆ ಅವರ ಔಷಧಿಯನ್ನು ಅಂದರೆ ಮೆಡಿಕಲ್ ಎಕ್ಸ್ಪೆನ್ಸನ್ನು ಮಾಡಿ 5 ಲಕ್ಷ ದುಡ್ಡು ಕೊಡಿಸಿರ್ತಕ್ಕಂಥದ್ದು ಬೇಲೂರಲ್ಲಿ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕೆ ಸರ್ಕಾರವೂ ಸ್ಪಂದಿಸಿದೆ, ನಮ್ಮ ಮಂತ್ರಿಗಳು ಸ್ಪಂದಿಸಿದ್ದಾರೆ, ನಮ್ಮ ಅಧಿಕಾರಿಗಳು ಸಹ ಸ್ಪಂದಿಸಿದ್ದಾರೆ. ಯಾಕೆಂದ್ರೆ ನಾವು ಧ್ವನಿ ಎತ್ತಿದ್ರೆ ಸ್ಪಂದಿಸೋದಕ್ಕೆ ಸಾಧ್ಯ. ಆ ಧ್ವನಿನ ನೀವೆಲ್ಲ ಎತ್ತಿದ್ರಿ, ಇಲ್ಲ ಕೊಡಿಸ್ಲೇಬೇಕು ಅಂತಕ್ಕಂಥದ್ದನ್ನು. ಇಲ್ಲಿ ಯಾವ ರೀತಿ ಬಾಂಧವ್ಯ ಇದೆ ಅಂದರೆ ರಾಜಕಾರಣ ಮಾತ್ರ ಹಿಂದೂ ಮುಸ್ಲಿಂ ಇನ್ನೊಂದು ಮತ್ತೊಂದು ಕಷ್ಟ ಅಂತ ಬಂದಾಗ ಬೇಲೂರಲ್ಲಿ ಯಾವುದೂ ರಾಜಕಾರಣ ಇರೋದಿಲ್ಲ. ಅದಕ್ಕೆ ನಿಮಗೆ ಗೊತ್ತಿರಲಿ, ಅರೇಳಿನಲ್ಲಿ ಸಭಾನ ಮತ್ತು ಇದು ಇದಾದಾಗ ನಮ್ಮ ಅರೇಳಿಯ ನಮ್ಮ ಮುಖಂಡರುಗಳೆಲ್ಲ ಫೋನ್ ಮಾಡಿದರು ಏನಂತ